ನಮಸ್ಕಾರ ಎಲ್ಲರಿಗೂ. ಈ 15ನೇ ತಾರೀಕು ಫೆಬ್ರವರಿ ಶಿವರಾತ್ರಿ. ಈ ದಿನ ನಾವು ಏನೇನ್ ಪೂಜೆ ಮಾಡಬೇಕು ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವ ಅಭಿಷೇಕ ಪ್ರಿಯ ಅಲ್ವಾ? ಸೊ ಯಾವ ರಾಶಿಯವರು ಯಾವ ಅಭಿಷೇಕ ಮಾಡಿದ್ರೆ ಉತ್ತಮ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಶಿವಪುರಾಣದ ಪ್ರಕಾರ ಈ ದಿನ ಯಾರು ಉಪವಾಸವಿದ್ದು ಧ್ಯಾನ ಮಾಡಿ ಅಭಿಷೇಕ ಮಾಡ್ತಾರೋ ಅವ್ರಿಗೆ ವರ್ಷ ಪೂರ್ತಿ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಜಾಗರಣೆ ಮಾಡಿದ್ರೆ ಪಾಪ ಕ್ಷಯವಾಗುತ್ತೆ ಮತ್ತು 4 ಯಾಮಗಳು ವಿಶೇಷವಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಗ್ರಹಗಳಿಂದ ಬರುವ ದೋಷಗಳು ಕ್ಲಿಯರ್ ಆಗುತ್ತೆ. ಮತ್ತು ತತ್ವಗಳ ಆಧಾರಿತ ಅಂದ್ರೆ ಈಗ ಮೇಷ, ಸಿಂಹ, ಧನು ರಾಶಿಯವರು ಅಗ್ನಿ ತತ್ವ ರಾಶಿ ಅಲ್ವಾ, ಇವರು ಪಂಚಾಮೃತ ಅಭಿಷೇಕ ಮಾಡಿದ್ರೆ ತುಂಬಾ ಉತ್ತಮ. ಮತ್ತು ವೃಷಭ, ಕನ್ಯಾ, ಮಕರ ರಾಶಿಯವರು ಭೂತತ್ವ ರಾಶಿಯವರಲ್ವಾ, ಇವರು ಆರ್ಥಿಕ ಸ್ಥಿರತೆಗೋಸ್ಕರ ಜಲಾಭಿಷೇಕ, ಬಿಲ್ವಾರ್ಚನೆ ಮಾಡಿದ್ರೆ ಉತ್ತಮ. ಮತ್ತು ವಾಯುತತ್ವ ರಾಶಿಗಳಾದ ಮಿಥುನ, ತುಲಾ, ಕುಂಭ ರಾಶಿಯವರು ಮನಸ್ಸಿನ ಸ್ಥಿರತೆಗೋಸ್ಕರ ಓಂ ನಮಃ ಶಿವಾಯ ಅಂತ 108 ಸರಿನ ಹೇಳ್ಕೊಳ್ಳಿ ಅಥವಾ ಯಥೇಚ್ಛವಾಗಿ ಹೇಳ್ಕೊಂಡ್ರು ಒಳ್ಳೇದೇ. ಜಲತತ್ವ ರಾಶಿಗಳು ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಯವರು ಭಾವನಾತ್ಮಕ ಶುದ್ಧಿಗಾಗಿ ಗಂಗಾಜಲ ಅಭಿಷೇಕ ಮಾಡಿದ್ರೆ ತುಂಬಾನೇ ಉತ್ತಮ. ಈ ದಿನ ಉಪವಾಸವಿದ್ದು ಮತ್ತೆ ಶಿವಾಲಯದಲ್ಲಿ ಎಳ್ಳು ದೀಪ ಹಚ್ಚಿದ್ರೆ ಪಂಚಮ ಶನಿ, ಚತುರ್ಥ ಶನಿ, ಅಷ್ಟಮ ಶನಿ, ಸಪ್ತಮ ಶನಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ಯಾರ್ಯಾರಿಗೆ ಪಂಚಮ ಶನಿ ಇದೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇದೆ, ಸಾಡೆ ಸಾತಿ ಕುಂಭ, ಮೀನ, ಮೇಷ ರಾಶಿಯವರಿಗಿದೆ, ಚತುರ್ಥ ಶನಿ ಧನುರ್ ರಾಶಿಯವರಿಗಿದೆ, ಅಷ್ಟಮ ಶನಿ ಸಿಂಹ ರಾಶಿಯವರಿಗಿದೆ. ಇವರೆಲ್ಲ ಈ ರೀತಿ ಪೂಜೆ ಮಾಡಿದ್ರೆ ಶನಿಯಿಂದ ಬರೋ ತೊಂದರೆಗಳು ಕಮ್ಮಿ ಆಗ್ಬಿಟ್ಟು ಎಲ್ಲಾ ತರದಲ್ಲೂ ಚೆನ್ನಾಗಾಗುತ್ತೆ. ಮತ್ತೆ ಸಂಜೆ 6ರಿಂದ 9 ಗಂಟೆ ಮೊದಲನೇ ಯಾಮ ಪೂಜೆ ಅಂತ ಹೇಳ್ತೀವಿ. ಈ ಟೈಮಲ್ಲಿ ನಾವು ಅಭಿಷೇಕ ಮಾಡೋದು, ಶಿವಾರ್ಚನೆ ಮಾಡೋದು ಅಂದ್ರೆ ಲಿಂಗಾರ್ಚನೆ ಮಾಡೋದಾಗ್ಲಿ ತುಂಬಾ ಒಳ್ಳೇದು. 9ರಿಂದ 12 ಗಂಟೆ ಎರಡನೇ ಯಾಮ ಪೂಜೆ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಅಭಿಷೇಕ ಮಾಡಿದ್ರೆ ತುಂಬಾನೇ ಶ್ರೇಷ್ಠ. 12 ಗಂಟೆಯಿಂದ 3 ಗಂಟೆ ಈ ಟೈಮಲ್ಲಿ ಪೂಜೆ ಮಾಡೋದು ಏನು ಮಾಡಬಾರ್ದು. ಧ್ಯಾನದಲ್ಲಿದ್ರೆ ಒಳ್ಳೇದು. ಕೇತು ಗ್ರಹ ಬಲ ಆಗುತ್ತೆ. ಕೇತು ಗ್ರಹದಿಂದ ಏನೇನ್ ತೊಂದರೆ ಆಗುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾರ ಜಾತಕದಲ್ಲಿ ಶನಿ ಕೇತು ಕಾಂಬಿನೇಷನ್ ಇರುತ್ತಲ್ಲ ಅವರೆಲ್ಲ ಇದು ಮಾಡಿದ್ರೆ ತುಂಬಾ ಒಳ್ಳೇದು. ಧ್ಯಾನ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅವತ್ತಿನ ತುಂಬಾ ಎನರ್ಜಿಸು ಬರ್ತಾ ಇರುತ್ತೆ. ಕೆಳಗಿನಿಂದ ಬರೋ ಎನರ್ಜಿ ತುಂಬಾ ಇರೋದ್ರಿಂದ, ಶಿವಶಕ್ತಿ ತುಂಬಾ ಇರೋದ್ರಿಂದ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ 3 ಗಂಟೆಯಿಂದ 6 ಗಂಟೆ ಬ್ರಾಹ್ಮಿ ಮುಹೂರ್ತ. ಈ ಟೈಮಲ್ಲಿ ಶಿವ ಅರ್ಚನೆ ಮಾಡೋದು, ಅಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ. ಯಾರು 16 ಸೋಮವಾರ ವ್ರತ ಮಾಡ್ತಾರೋ ಈ ಟೈಮಲ್ಲಿ ಅಂದ್ರೆ 16 ಸೋಮವಾರ ವ್ರತನ ಒಂದೇ ದಿನ ಮಾಡ್ಬೋದು. 4 ಯಾಮಗಳಲ್ಲಿ ಒಂದೊಂದು ಯಾಮದಲ್ಲೂ 4 ಲಿಂಗಗಳನ್ನ ಇಟ್ಟುಕೊಂಡು ಇದನ್ನ ನೀವು ಹುತ್ತದ ಮಣ್ಣಲ್ಲೂ ಮಾಡ್ಕೋಬಹುದು ಮತ್ತು ಪಂಚಲೋಹದಲ್ಲೂ ಇಟ್ಕೋಬಹುದು. ಇದರಲ್ಲಿ 4 ಯಾಮದಲ್ಲೂ 4 ಶಿವಲಿಂಗ ಇಟ್ಕೊಂಡು ಷೋಡಶ ಪೂಜೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠ. 16 ಸೋಮವಾರ ವ್ರತ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.